ಮೊದಲಿನ ಥರನೇ ಫಳಫಳ ಅಂತಿದೆ. ಮೇಡಮ್ ಏನಾದರೂ ಇದನ್ನು ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ. ಅವಳ ಮುಖದಲ್ಲಿ ನಗು ನೋಡೋದು ಏನೋ ಒಂಥರ ಖುಷಿ. ಅಮ್ಮ ಗೊಂಬೆ ಅಂತೆ. ಸಾರಿ ಹಿತಾ, ನೀನು ಮೊದಲಿನ ಥರ ದುರ್ಗನ್ಗೆ ಕ್ಲೋಸ್ ಆಗೋದು ನನಗೆ ಇಷ್ಟ ಇಲ್ಲ. ಅಕಸ್ಮಾತ್ ನೀನೇನಾದರೂ ಅವಳನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ, ಅವಳಿಗೆ ಮತ್ತೆ ಹತ್ರ ಆಗ್ಬಿಟ್ರೆ, ನೋ. ಶರತ್ ಕೂಡ ಅವಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ನೋ, ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ಇನ್ನು ಹಿತ ಆಡೋದ್ರ ಜೊತೆಗೆ ದುರ್ಗಾ ಬಯಸ್ಕೊಳ್ಳೋದನ್ನು ಕೇಳಿಸ್ಕೋಬೇಕಾಗತ್ತೆ. ಅಯ್ಯೋ, ಇದು ಹೇಗೆ ಸಾಧ್ಯ? ಇದಕ್ಕಿದ್ದಾಗೆ ಇದಕ್ಕೇನಾಯ್ತು? ಒಣಗಕ್ಕೆ ಹೋದಾಗ ಗೊಂಬೆ ಚೆನ್ನಾಗೇ ಇತ್ತಲ್ಲ, ಇದಕ್ಕಿದ್ದಾಗೆ ಏನಾಗೋಯ್ತು? ಮೇಡಮ್, ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ನಾನು ಹೋಗು ಇಲ್ಲಿಂದ. ನಂಗೆ ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಹೋಗು, ನಿನ್ನ ಅಮ್ಮನವನ್ನ ಸ್ಪಾಯಿಲ್ ಮಾಡಿದ್ಯಾ. ಹೋಗು. ಮೇಡಮ್, ನಿನಗೆ ಈ ಗೊಂಬೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಲ್ವಾ? ಈ ಗೊಂಬೆ ಹಾಳಾದ್ರೆ ನೀನು ಎಷ್ಟು ನೋವು ಪಡ್ತೀನಿ ಅಂತ ನನಗೆ ಗೊತ್ತು. ನಾನು ಇದನ್ನ ಹಾಳು ಮಾಡ್ತೀನ ಪುಟ್ಟ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಅಮ್ಮ. ಹೋಗು, ನಂಗೆ ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಮೇಡಮ್, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಅದು ಮಾಯಾ, ಅದು ಏನಾಯ್ತು ಅಂತ ಹೇಳು. ನೀನು ಕರೆದು ಸುಮ್ಮನಾಗ್ಬಿಟ್ರೆ ವಿಷಯ ನನಗೆ ಗೊತ್ತಾಗಲ್ಲ. ಅಲ್ಲ, ನಿಮ್ಗೆ ಈ ವಿಷಯನ ಹೇಳಬೇಕಾ ಅಥವಾ ಹೇಗೆ ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ. ಪ್ಲೀಸ್ ಪ್ಲೀಸ್ ಬಿಕ್ ಬಿಕ್, ನನಗೆ ತುಂಬ ಕೆಲಸ ಇದೆ. ಶರತ್ ಹಿತಾ ಪುಟ್ಟ ಅಳ್ತಿದ್ದಾಳೆ. ಹಿತ ಅಳ್ತಾ ಇದ್ದಲ್ಲ, ಯಾಕೆ ಏನಾಯ್ತು? ನಾನು ನಿಮ್ಮ ಮತ್ತೆ ದುರ್ಗಾ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಬಟ್ ಮಾಯಾ ಪ್ಲೀಸ್, ಅದೇನು ಅಂತ ಕರೆಕ್ಟಾಗಿ ಹೇಳು. ಅದು ಶರತ್, ಹಿತಾ ಪುಟ್ಟ ಫೇವ್ರೆಟ್ ಡಾಲ್ನ ದುರ್ಗಾ ವಾಶ್ ಮಾಡಕ್ ಹೋಗಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾಳೆ. ಹಿತಾ ಅದಕ್ಕೋಸ್ಕರ ಅಳ್ತಿದ್ದಾಳೆ. ಅದನ್ನ ರಿಪೇರ್ ಮಾಡೋಣ ಅಂದ್ರೆ ಅದು ರಿಪೇರ್ ಆಗದೆ ಇರೋ ಅಷ್ಟು ಹಾಳಾಗ್ಬಿಟ್ಟಿದೆ ಶರತ್. ವಾಟ್? ಎಸ್ ಶರತ್, ದುರ್ಗಾ ಇದ್ದಾಳೆ? ರೂಮಲ್ಲಿದ್ದಾಳೆ. ಇವಾಗ ಶರತ್ ಕೋಪದಿಂದ ದುರ್ಗನ ಕಾಪಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಿತ ಅಂತೂ ಆಲ್ರೆಡಿ ಅಳ್ತಿದ್ದಾಳೆ. ಬರ್ಡೇ ಹಿತಂದು, ಆದ್ರೆ ಗಿಫ್ಟ್ ಸಿಗ್ತಾ ಇರೋದು ನನಗೆ.
ನನಗಿಷ್ಟು ಸಾಕು ಪುಟ. ಇದನ್ನೆಲ್ಲ ಮಾಡಿದ್ ನಾನೇ ಅಂತ ನಿನಗೆ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು. ನಂಗ್ ಗೊತ್ತಮ್ಮ, ಇದೆಲ್ಲ ನಿಂದೆ ಕೆಲ್ಸ ಅಂತ. ಥ್ಯಾಂಕ್ ಯು. Happy birthday to you. Happy birthday. ಆದ್ರೆ ನನ್ ದುರ್ಗಾ ಮೇಲೆ ಇನ್ನೂ ಕೋಪ ಇದೆ. ಅವಳೇ ನನ್ನ ಡಾಲ್ನ ಹಾಳು ಮಾಡಿದ್ದು.